ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಇವತ್ತು ನಾನು ಡೈರೆಕ್ಟಾಗಿ ಕೆಲಸದಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಯುಗಾದಿ ಹಬ್ಬಕ್ಕೆ ನಾನು ಮನೆ ಕ್ಲೀನಿಂಗ್ ಮಾಡೋದಿತ್ತು. ಹಾಗಾಗಿ ಡೀಪ್ ಕ್ಲೀನ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಫಸ್ಟು ನಾನು ಅಂದರೆ ನನ್ನ ಒಂದು ಸ್ಟೋರೇಜ್ ಸ್ಟ್ಯಾಂಡ್ ಇತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಫಸ್ಟ್ ಅದನ್ನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಇನ್ನೂ ಚಿಕ್ಕ ಚಿಕ್ಕ ಥಿಂಗ್ಸ್ ಎಲ್ಲ ಅದರಲ್ಲಿ ಹೋಗ್ಬಿಟ್ರೆ ನನಗೆ ಕಿಚನ್ ಸ್ವಲ್ಪ ಫ್ರೀ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಅದನ್ನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾನು ಈ ಪ್ರಾಡಕ್ಟ್ನ ಬಂದು ಮೀಶೋದಲ್ಲಿ ತೊಗೊಂಡಿರೋದು. ಇದು ರೇಟ್ ಬಂದು 682 ರುಪೀಸ್ ಏನಿತ್ತು. ಸೊ ನಾನು ತೊಗೊಂಡೀಗ ಆಲ್ರೆಡಿ 1.5 ಇಯರ್ಸ್ ಆಯಿತು, 1.5 ವರ್ಷ ಆಗೋಯಿತು. ತುಂಬಾ ಯೂಸ್ಫುಲ್ ಪ್ರಾಡಕ್ಟು. ಹಾಗಾಗಿ ನನಗಂತೂ ತುಂಬಾ ಯೂಸ್ ಆಗಿರೋಂಥ ಪ್ರಾಡಕ್ಟ್ ಇದು. ಸೊ ಹಂಗಾಗಿ ನಾನು ಚಿಕ್ಕ ಚಿಕ್ಕ ಥಿಂಗ್ಸು, ಸ್ಪೂನ್ಸು, ಬಾಟಲ್ಸು ಈ ಥರ ಎಲ್ಲ ಸಾಮಾನುಗಳ್ನ ನಾನು ಇದರಲ್ಲೇ ಇಟ್ಕೊಂಡ್ಬಿಡ್ತೀನಿ. ತುಂಬಾ ನನಗೆ ಜಾಗನ ಸೇವ್ ಮಾಡ್ದಂಗೆ ಅನಿಸುತ್ತೆ. ಹಾಗಾಗಿ ಅದನ್ನೇ ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅವನ್ನೆಲ್ಲ ಅದರಲ್ಲಿ ಹಾಕಿಬಿಟ್ಟು ನಾನು ನೆಕ್ಸ್ಟು ಬೇರೆ ಸಾಮಾನುಗಳ್ನ ತಕ್ಕೊಂಡ್ರೂ ನನಗೆ ಕಿಚನ್ನು ಸ್ವಲ್ಪ ಫ್ರೀ ಅನಿಸುತ್ತೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಸೊ ಯಾವುದೇ ಸಾಮಾನಾಗಲಿ ತೊಗೊಳ್ಳೋವರೆಗೂ ನಮಗೆ ಏನೂ ಅನಿಸೋದಿಲ್ಲ. ಅಂದರೆ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ಅಂತಲ್ಲ, ಇನ್ನೂ ಬೇಕು ಅಂತೇಳಿ ತೊಗೊಳ್ತಾನೆ ಇರ್ತೀವಿ. ಕಣ್ಣಿಗೆ ಯಾವುದು ಚೆನ್ನಾಗಿ ಕಂಡ್ರೂ ಬಿಡೋ ಮನಸ್ಸೇ ಆಗಲ್ಲ. ಸೊ ತೊಗೊಂಡ್ಬಿಡ್ತೀವಿ. ಈ ಥರ ಕ್ಲೀನ್ ಮಾಡುವಾಗ ಗೊತ್ತಾಗುತ್ತೆ. ಸೊ ನಮ್ಮಲ್ಲಿ ಎಷ್ಟೊಂದು ಪಾತ್ರೆ ಸಾಮಾನು ಆಗಿಬಿಟ್ಟಿದೆ. ಸೊ ಅದು ಎಷ್ಟೊಂದು ತೊಗೊಂಡ್ಬಿಟ್ಟಿದ್ದೀನಿ ಅಂಥೇಳಿ, ಯಾಕಂದರೆ ಕ್ಲೀನ್ ಮಾಡುವಾಗಲೇ ಗೊತ್ತಾಗೋದು ನಮಗೆ. ಸೊ ಇವತ್ತಿನ ಟಿಫನ್ ಬಂದು ನನಗೆ ಏನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಎದ್ದ ತಕ್ಷಣವೇ ನಾನು ಕ್ಲೀನಿಂಗಿಗೆ ನಿಂತ್ಕೊಂಡ್ಬಿಟ್ಟೆ. ಸ್ವಲ್ಪ ನನಗೂ ಹುಷಾರಿರಲಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಒಟ್ಟಿಗೆ ಎಲ್ಲ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ. ನಿಧಾನಕ್ಕೆ ಮಾಡ್ಕೊಳ್ಳೋಣ ಸ್ವಲ್ಪನೇ ಅಂಥೇಳಿ. ಹಾಗಾಗಿ ನಾನು ಟಿಫನ್ ಅಂತ ಏನೂ ಮಾಡ್ಕೊಳ್ಳಿಲ್ಲ. ನೈಟ್ ಮಾಡಿರೋ ಅನ್ನ ಬೇಳೆ ಸಾರೇ ಇತ್ತು, ಅದನ್ನೇ ನಾನು ಟಿಫನ್ನ ತಿಂದ್ಕೊಂಡ್ವಿ. ಮಕ್ಕಳು ಅಷ್ಟೇ ಅದನ್ನೇ ತಿಂದ್ಕೊಂಡ್ರು. ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲಸದಲ್ಲಿ ನನಗೆ ಟೈಮ್ ಆಗೋಗಿದೆ. ಮಕ್ಕಳು ಸ್ಕೂಲ್ ಬೇರೆ ಇಲ್ಲ, ಮನೇಲೇ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಅಡ್ಜಸ್ಟ್ ಮಾಡಿಕೊಂಡು ಟಿಫನ್ನ ಮಾಡ್ಕೊಂಡ್ವಿ. ಸೊ ಟೈಮ್ ಬಂದು 11 ಗಂಟೆ ಆಗಿತ್ತು ನಾನು ಟಿಫನ್ ಮಾಡೋ ಅಷ್ಟೊತ್ತಿಗೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಕ್ಸ್ಟ್ರಾ ನಂದು ಏನು ಕೆಲಸ ಇತ್ತು ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲೇ ನಮ್ಮ ಮನೆಯವರು ಬಂದರು. ಸೊ ಬರುವಾಗ ಅವರು ಹಾಲು ಶಾವಿಗೆ ಮತ್ತು ಹಾಲನ್ನ ತೊಗೊಂಬಂದಿದ್ರು. ಒಂದು 3 ಡೇಸಿಂದ ಕಂಟಿನ್ಯೂಸ್ ಆಗಿ ನನ್ನ ಮಕ್ಕಳು ಕೇಳ್ತಾನೆ ಇದ್ದರು, ಹಾಲು ಶಾವಿಗೆ ಬೇಕು ಅಂಥೇಳಿ. ಹಾಗಾಗಿ ನಮ್ಮ ಮನೆಯವ್ರಿಗೆ ಬರ್ತಾ ದಾರೀಲಿ ಸಿಕ್ತು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ರು. ಸೊ ಇದನ್ನು ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ ಅನ್ಹೆಲ್ದಿ, ಯಾಕಂದರೆ ಇದನ್ನು ದಾಡ ಹಾಕಿಬಿಟ್ಟು ಮಾಡಿರ್ತಾರಂತೆ. ಸೊ ಇದು ಒಳ್ಳೆಯದಲ್ಲ. ಆದರೆ ಯಾವಾಗಾದರೂ ಒಮ್ಮೆ ತಿನ್ನೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಮ್ಮ ಮನೆಯವರು ಯಾವಾಗಾದರೂ ಕಂಡಾಗ ತೊಗೊಂಡ್ಬರ್ತಾರೆ. ತೊಗೊಂಬಂದಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಅನ್ಹೆಲ್ದಿ ಆದರೂ ಕೂಡ ಕೊಡಲೇಬೇಕಾಗತ್ತೆ. ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಕ್ಕಳು ತಿಂತಾರೆ ಅಂದಾಗ ನಾವು ಕೆಲವೊಂದು ಸರಿ ಅದು ಹೆಲ್ದಿನ ಅನ್ಹೆಲ್ದಿನ ಅಂತಲೂ ನೋಡೋಕ್ಕಾಗಲ್ಲ, ಹಾಗೆ ತಂದು ಕೊಡಬೇಕಾಗುತ್ತೆ. ಹಾಗಾಗಿ ನಾನು ತಂದ ತಕ್ಷಣವೇ ನೈಟು ಉಳಿದಿರೋದೇ ತಿಂದಿದ್ವಲ್ಲ, ಅದರಲ್ಲೂ ಸ್ವಲ್ಪನೇ ತಿನ್ಕೊಂಡಿದ್ವಿ. ಯಾಕಂದರೆ ಬೆಳಗ್ಗೆ ರೈಸ್ ನಮಗೆ ಹೋಗಲ್ಲ, ಬಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ತಿನ್ಕೊಂಡಿದ್ವಿ. ಇವರು ಥರನೇ ನನಗೆ ನನ್ನ ಮಕ್ಕಳಿಗೆ ತಿನ್ಕೊಂಬಿಟ್ರೆ ಆಯಿತು ಫ್ರೆಶ್ ಆಗಿರುವಾಗಲೇ ಅಂಥೇಳಿ ನಾವು 3 ಜನನೂ ತಿನ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಕೇಳಿದರೆ ಬೇಡ ಅಂತ ಹೇಳಿದರು ಅವರು. ಹಾಗಾಗಿ ನಾವು 3 ಜನನೇ ತಿನ್ಕೊಳ್ತಾ ಇದ್ವಿ. ಟೇಸ್ಟು ಚೆನ್ನಾಗೇ ಇರುತ್ತೆ. ಮಕ್ಕಳೆಲ್ಲ ಖುಷಿಪಟ್ಟರು, ತಂದು ಕೊಟ್ಟಿದ್ದು ತಿಂದರು. ನಮಗೂ ಇಷ್ಟ ಆಯಿತು, ತುಂಬ ದಿನ ಆಗಿತ್ತು ತಿಂದು. ಹಾಗಾಗಿ ನಾನು ಆವಾಗಲೇ ಹೇಳಿದಾಗೆ ಯಾವಾಗಾದರೂ ಒಮ್ಮೆ ತಿನ್ನೋಕ್ಕೇನು ಪ್ರಾಬ್ಲಮ್ ಇಲ್ಲ, ತಿನ್ಬೋದು. ಹಾಗೆ ತಿಂದು ಮುಗಿಸಿದ ಮೇಲೆ ಮತ್ತೆ ನಂದೇ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ನಾನು ಆವಾಗಲೇ ಹೇಳ್ದಂಗೆ ನನ್ನ ಮನೇಲಿರೋ ಸಾಮಾನಲ್ಲಿ ನಾನಿನ್ನು ಒಂದು 15% ಅಷ್ಟೇ, ಒಂದು 50 to 20% ಸಾಮಾನುಗಳ್ನಷ್ಟೇ ತೊಳಿತಾ ಇರೋದು. ನಾನು ಆವಾಗಲೇ ಹೇಳ್ದಾಗೆ ತೊಗೋಬೇಕಾದ್ರೆ ನಮಗೇನು ಗೊತ್ತಾಗೋದಿಲ್ಲ. ಅದು ಚೆನ್ನಾಗಿದೆ, ಇದು ಯೂಸ್ ಆಗುತ್ತೆ, ಅದು ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡ್ಬಿಡ್ತೀವಿ. ಅದರಲ್ಲೂ ಸ್ಟೀಲ್ ಬೇರೆ, ಪ್ಲಾಸ್ಟಿಕ್ ಬೇರೆ, ಗ್ಲಾಸ್ ಬೇರೆ,
ಅಂಥೇಳೆಲ್ಲ ಈ ಥರ ತೊಗೊಂಡ್ಬಿಡ್ತೀವಿ. ತೊಗೊಂಡಾದ್ಮೇಲೆ ಈ ಥರ ಮನೆ ಕ್ಲೀನಿಂಗಿಗೆ ತೆಗಿಬೇಕಾದಾಗ ಸಾಮಾನುಗಳು ಗೊತ್ತಾಗುತ್ತೆ ಇಷ್ಟೊಂದು ಸಾಮಾನುಗಳ್ನ ತೊಗೊಂಡ್ಬಿಟ್ಟಿದ್ದೀವಿ ಅಂತ. ಯಾಕಂದರೆ ನಾವೇ ಕ್ಲೀನ್ ಮಾಡ್ಕೋಬೇಕಲ್ಲ, ಆವಾಗ ಗೊತ್ತಾಗೋದು ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂಥೇಳಿ. ಹಾಗಂತೇಳಿ ತೊಗೊಳ್ದೇ ಇದ್ದಾಗ ಬೇರೆಯವ್ರ ಮನೆ ನೋಡಿದಾಗ ಅಥವಾ ಬೇರೆ ಕಡೆ ನೋಡಿದಾಗ ಮನಸ್ಸಿಗೆ ನಮ್ಮ ಮನೇಲೂ ಈ ಥರ ಇರಬೇಕು, ನಾನು ಈ ಥರ ತೊಗೋಬೇಕಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಸ್ವಲ್ಪ ಹೇಗಂದರೆ ಯಾರ ಮನೆಯಲ್ಲಾದರೂ ಏನಾದರೂ ನೋಡಿದ್ದೀನಿ ಅಥವಾ ಅಂಗಡೀಲಿ ನೋಡಿದ್ದೀನಿ ಅಂದರೆ ಅದು ನಾನು ತೊಗೋಬೇಕು, ಹಾಗೆ ನನ್ನ ಮನಸ್ಸು. ಇದು ನನ್ನ ದೊಡ್ಡ ಮಗಳದ್ದು 3ನೇ ಹಲ್ಲು. ತೋರಿಸು ಅಂತ ಬೆಳಗ್ಗೆಯಿಂದ ಕೇಳ್ತಾ ಇದ್ಲು, ಅದಕ್ಕೆ ತೋರಿಸ್ತಾ ಇದ್ದೆ. ಸೊ ಮೇಲ್ಗಡೆ ಅವಳಿಗೆ ಅಡ್ವಾನ್ಸ್ ಹಲ್ಲು ಬಂದಿತ್ತು, ಅಂದರೆ ಇಲ್ಲೇನು ಮೇಲೆ ಇದೆಲ್ಲ ಇದ್ರ ಕೆಳಗಡೆ ಅವಳಿಗೆ ಹಲ್ಲು ಅಳ್ಳಾಡ್ತಾ ಇತ್ತು, ಮೇಲ್ಗಡೆ ಆಲ್ರೆಡಿ ಹಲ್ಲು ಬಂದಿತ್ತು. ಸೊ ಅದು ಇವತ್ತು ಬೆಳಗ್ಗೆ ಉದ್ರಿರೋದು, ಹಾಗಾಗಿ ಅದನ್ನ ತೋರಿಸು ಅಂತ ಬೆಳಗ್ಗೆಯಿಂದ ಕೇಳ್ತಾ ಇದ್ಲು. ಖುಷಿನಾ? ಏನು ಕೇಳಿದ್ನಿ ನನಗೆ? ಹಾಂ, ಹಲ್ಲು ತೋರಿಸು ಅಂತ ಕೇಳ್ದ. ಅದನ್ನೆಲ್ಲ ಅವ್ರಿಗೆ ತೋರಿಸ್ಬೇಕಾ? ಯಾಕೆ? ಹಾಂ, ಅದನ್ನ ಯಾಕೆ ತೋರಿಸ್ಬೇಕು ಹಲ್ಲು? ಸುಮ್ಮನೆ ಖುಷಿ ಆಯಿತಾ? ಅವ್ರೇನು ಅನ್ಕೊಳ್ತಾರೆ ಗೊತ್ತಾ, ಇವ್ರು ಏನೇನೋ ತೋರಿಸ್ತಾರಲ್ಲಪ್ಪ ಅಂತ ಅನ್ಕೊಳ್ತಾರೆ. ಅನ್ಕೊಳ್ತಾರೋ ಇಲ್ಲೋ ಮತ್ತೆ. ಎಷ್ಟನೇ ಹಲ್ಲು ಇವಾಗ ನಿಂದು ಉದುರಿರೋದು? 3ನೇ ಹಲ್ಲ? ಓಕೆ, ಬಾಯ್ ಮಾಡಿಬಿಡು ಅವ್ರಿಗೊಂದು. ಬಾಯ್. ಹಲ್ಲು ತೋರಿಸ್ತೀರಾ? ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಟೈಮು 2:30 ಆಗಿತ್ತು. ಸೊ ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಸಿಂಪಲ್ಲಾಗಿ ಫಾಸ್ಟಾಗಿ ಏನಾದರೂ ರೈಸ್ನ ಮಾಡ್ಕೊಂಬಿಟ್ರಾಯಿತು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಫಸ್ಟು ನಮ್ಮ ಮನೆಯವ್ರನ್ನ ಕೇಳಿದೆ, ನನಗೆ ಇವಾಗ ರೊಟ್ಟಿ ಅಥವಾ ಚಪಾತಿ, ಪಲ್ಯ, ಸಾಂಬಾರು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಫಾಸ್ಟಾಗಿ ಏನಾದರೂ ಮಾಡ್ತೀನಿ ರೈಸ್ ಐಟಮ್ಸು ಅಂತ. ನಮ್ಮ ಮನೆಯವರು ಅಷ್ಟೇ, ಆಯಿತು ಆದರೆ ಮಾಡು, ಇಲ್ಲಾಂದರೆ ಪರವಾಗಿಲ್ಲ ನೋಡೋಣ ಹೊರಗಡೆ ಅಂತ ಹೇಳಿದರು. ಬಟ್ ಪರವಾಗಿಲ್ಲ, ರೈಸ್ ಆದರೆ ಫಾಸ್ಟಾಗಿ ಮಾಡಿಬಿಡ್ತೀನಿ, ಅದಾದಮೇಲೆ ಪಲ್ಯ ಅಥವಾ ಚಪಾತಿ, ರೊಟ್ಟಿ ಆದರೆ ನನಗೆ ಆಗಲ್ಲ ಇವಾಗ ಅಂತ ಹೇಳಿದ್ದಕ್ಕೆ ಅವರು ಓಕೆ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಆಗುವಂಥ ಫ್ರೈ ರೈಸ್ನೇ ಮಾಡ್ಕೊಂಡಿದ್ದೆ. ಇದು ಸಿಂಪಲ್ಲಾಗಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡು, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಹಾಗೆ ಹೆಚ್ಚಿರುವಂಥ ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಆನಿಯನ್ನು ಮೆತ್ತಗಾದಮೇಲೆ ಟೊಮೊಟೊನ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರ ಪುಡಿ, ಹಾಗೆ ಗರಂ ಮಸಾಲ, ಧನಿಯಾ ಪುಡಿನ, ಜೀರಿಗೆ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ ನಾನು. ಅದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡಿದೆ. ಮಿಕ್ಸ್ ಎಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೆ ಕೊಡೋಷ್ಟೊತ್ತಿಗೆ ಟೈಮ್ ಬಂದು 3 ಗಂಟೆ ಆಗೋಯಿತು. 1/2 ಅವರ್ ಟೈಮ್ ತೊಗೊಂಡಿದ್ದೆ ನಾನು ರೈಸ್ ಮಾಡಲಿಕ್ಕೆ ಮತ್ತು ರೈಸ್ನ ಈ ಥರ ಹುಳಿ ಮಾಡಲಿಕ್ಕೆ. ನಾನು ಈ ಕಡೆ ಅಡುಗೆ ಮಾಡುವಾಗ ನನ್ನ ಮಕ್ಕಳು ಮನೇಲೇ ಇರೋದ್ರಿಂದ ಈ ಥರ ಸೀರೆನ, ವೇಲ್ಗಳನ್ನೆಲ್ಲ ಬಟ್ಟೆ ಕಿತ್ತಾಕಿ ಸೀರೆ ಮತ್ತು ಪಂಜೆನ ಉಟ್ಕೊಂಡು ಆಟ ಆಡ್ತಾಯಿದ್ರು. ನೋಡಲಿಕ್ಕೆ ತುಂಬ ಖುಷಿ ಆಗೋದು. ಹಾಗೆ ಈ ಕಡೆ ನಮ್ಮ ಮನೆಯವರು ಊಟಕ್ಕೆ ಬಂದರು, ಹಾಗಾಗಿ ಎಲ್ಲರೂ ಒಟ್ಟಿಗೆ ಊಟನ ಮುಗಿಸ್ಕೊಂಡ್ವಿ. ಇವಳು ನನ್ನ ಚಿಕ್ಕ ಮಗಳು, ಒಂದು ಸ್ವಲ್ಪ ಚೂಟಿ ಜಾಸ್ತಿ. ಮಂಜಣ್ಣ ಹೆಸರು ಗಾಡಿ ಐತಂತ ನಾನು ಇನ್ನೊಂದ್ಸಲ ನೋಡ ಅಲ್ಲ ಅಪ್ಪನ ಬರ್ತಾನೆ ನೋಡ್ರಂತ ಸುಮ್ಮನೆ ಬೇರೆ ನನಗೆ ನಂಗೆ ಮಾಡಿದಾಗ ದೆವ್ವ ಥರ ಕಾಣಿಸಲ್ಲ, ರಿಯಲ್ ಆಗಿ ನೀನು ನೋಡೋಕ್ಕೆ ದೆವ್ವ ಇದ್ದಂಗೆ. ನಾನು ಹೇಳಿದ ನಾನು ಬರಲ್ಲ ಅಂತಾರೆ, ನೀನೊಂದ್ಸಲ ಟ್ರೈ ಮಾಡಿ. ಇವಾಗ ನಿಮ್ಮ ಪಪ್ಪನ ಅಲ್ಲ ನಿಮ್ಮೂರ ಫ್ಯಾಕ್ಟ್ರಿ ಇಟ್ಟಿರೋದು ಕಟಿಂಗ್ ಮಾಡಿಸ್ಕೊಬರ್ರಿ. ಬೇಬಿ ಕಟಿಂಗ್ ನಾನು ಹಾಕು
ಬರ್ತಾ ಸರಿ ಹಾಕ್ಬಿಡ ಹಾಂ ನಾನು ಆವಾಗಲೇ ತೊಳೆದಿರೋ ಎಲ್ಲ ಸಾಮಾನನ್ನು ಈ ಕಡೆ ರೂಮಲ್ಲಿ ಫ್ಯಾನ್ ಗಾಳಿಗೆ ಹಾರ ಹಾಕಿದ್ದೆ. ಯಾಕಂದರೆ ನೀರು ಉಳ್ಕೊಂಬಿಟ್ರೆ ಹಾಗೆ ಕಲೆ ಕಲೆ ಅನಿಸುತ್ತೆ. ಹಾಗಾಗಿ ನೀಟಾಗಿ ಒಣಸ್ಕೊಂಬಿಟ್ರೆ ಆಯಿತು ಅಂತ ಹಾಕಿದ್ದು. ಸಾಯಂಕಾಲ 4 ಗಂಟೆ ಆಗಿತ್ತು. ನಾನು ಬೆಳಗ್ಗೆನೇ ಮೊನ್ನೆ ತಂದಿರೋ ಕರ್ಬೂಜ ಹಣ್ಣಲ್ಲಿ ಇನ್ನೂ ಒಂದು ಹಣ್ಣು ಉಳಿದಿತ್ತು. ಹಾಗಾಗಿ ಅದನ್ನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಧೂಳು ಅದು ಇದು ಬೀಳುತ್ತೆ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಧ್ಯಾಹ್ನ ಕುಡಿಯೋಕ್ಕೆ ಬರುತ್ತೆ ಎಲ್ಲರೂ ಒಟ್ಟಿಗೆ ಅಂತ ಹೇಳಿಬಿಟ್ಟು. ಆದರೆ ನಾವು ಲೇಟಾಗಿ ಊಟ ಮಾಡಿರೋದ್ರಿಂದ ನಾವು ಜ್ಯೂಸ್ ಕುಡಿಯೋಕ್ಕೆಲ್ಲ ಆಗಲಿಲ್ಲ. ನಾನು ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಕೂತ್ಕೊಂಡಿದ್ವಿ. ಆಗ ಜ್ಯೂಸ್ ಕುಡಿದ್ರಾಯಿತು ಅಂಥೇಳಿ ತೊಗೊಂಬಂದು ಮಕ್ಕಳಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಮತ್ತು ನಾನು ಕೂಡ ಅವ್ರ ಜೊತೆಗೆ ಸೇರಿ ಜ್ಯೂಸನ್ನ ಕುಡ್ಕೊಂಡೆ. ಎದಕ್ಕಂದರೆ ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಮಧ್ಯೆ ಬ್ರೇಕ್ ಬೇಕಿತ್ತು. ನಾನು ಆವಾಗಲೇ ಹೇಳಿದಾಗೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ. ಒಂದು 10 ನಿಮಿಷ ಅಲ್ಲಿ ಕೆಲಸ ಮಾಡಿದರೆ 5 ನಿಮಿಷ ನಾನು ರೆಸ್ಟ್ ತೊಗೊಳ್ತಾ ಇದ್ದೆ. ಸೊ ಆ ರೆಸ್ಟಲ್ಲಿ ಈ ಥರ ಮಕ್ಕಳ ಜೊತೆಗೆ ಮತ್ತು ನಮ್ಮ ಮನೆಯವ್ರ ಜೊತೆಗೆ ಕೂತ್ಕೊಂಡು ಅಳತೆ ಹೊಡ್ಕೊಳ್ತಾ ಅಥವಾ ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಟ್ಕೊಂಡು ತಿಂದ್ಕೊಂಡು ಕುಡ್ಕೊಂಡು ಕೂತ್ಕೊಳ್ತಾ ಇದ್ವಿ. ಸೊ ಇದೇ ಅಲ್ವಾ ಅಡ್ಜಸ್ಟ್ಮೆಂಟ್ ಅಂತ ಹೇಳೋದು. ನನಗೆ ಆಗಲ್ಲ ಅಂದಾಗ ನಮ್ಮ ಮನೆಯವರು ಅಷ್ಟೇ, ಆಯಿತು ನಿನಗೆ ಎಷ್ಟಾಗುತ್ತೆ ಅಷ್ಟು ಮಾಡು, ಆಗಿಲ್ಲ ಅಂದಾಗ ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರ ಜೊತೆಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನನಗೆ 2 ಕಡೆಯೂ ಖುಷಿ ಆಯಿತು. ಒಂದು ಕಡೆ ಕೆಲಸನೂ ಆಗ್ತಾಯಿತ್ತು, ಇನ್ನೊಂದು ಕಡೆ ಮಕ್ಕಳು ಮತ್ತು ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗ್ತಾಯಿತ್ತು. ನನ್ನ ಬಾಡಿಗೂ ರಿಲ್ಯಾಕ್ಸ್ ಸಿಕ್ಕಾಗ ಆಗ್ತಿತ್ತು. ಹಾಗಾಗಿ ಮಧ್ಯೆ ಬ್ರೇಕ್ ತೊಗೊಳ್ತಾ ಇದ್ದೆ. ಹಾಗೆ ಜ್ಯೂಸನ್ನ ಕುಡ್ಕೊಂಡು ಎಲ್ಲರೂ ಅಳತೆ ಹೊಡ್ಕೊಂಡು ಕೂತ್ಕೊಂಡ್ವಿ. ಸೊ ಮಕ್ಕಳಿದ್ಮೇಲೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಕ್ಕಳ ಜೊತೆ ಆಟ ಆಡ್ಕೊಳ್ತಾ ಮಾತಾಡ್ಕೊಳ್ತಾ ಇದ್ವಿ. ಹಾಗೆ ನನ್ನ ಮಗಳು ಒಂದು ಸ್ವಲ್ಪ ಚೂಟಿ ಮತ್ತು ಮಾತು ಜಾಸ್ತಿ. ಅವಳದೇ ಒಂದು ಲೋಕದಲ್ಲೇ ಅವಳು ಆಗ್ಬಿಡ್ತಾಳೆ. ನಮ್ಮ ಕಡೆ ಗಮನನೇ ಇರೋದಿಲ್ಲ ಅವಳದು. ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ, ಅವಳು ಏನೆಲ್ಲ ಮಾಡ್ತಾಳೆ ಅನ್ನೋದನ್ನು. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.